ನಮಸ್ಕಾರ ಫ್ರೆಂಡ್ಸ್. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಹೇಳ್ತಾ ಇದ್ದೆ. ಇಲ್ಲಿ RBI ಪಾಲಿಸಿ ಬರೋದಿದೆ ಇವತ್ತಿನ ದಿನ ಬೆಳಿಗ್ಗೆ 10 ಗಂಟೆಗೆ. RBI ಪಾಲಿಸಿನಲ್ಲಿ 0.25% ಅಥವಾ 0.5% ವರೆಗೆ ಬರ್ಬೋದು. ಏನಾದ್ರೂ 0.5% ಅನೌನ್ಸ್ಮೆಂಟ್ ಬಂತು ಅಂತಂದ್ರೆ ಅದು ಆಕ್ಚುಲಿ ಮಾರ್ಕೆಟ್ಗೆ ಬಂಪರ್ ಆಗಿರುತ್ತೆ ಅಂತ ಹೇಳಿದ್ದೆ. ಸೊ ಆ ಮೂಮೆಂಟಮ್ನ ನಾವು ಮಾರ್ಕೆಟ್ ಅಲ್ಲಿ ಇವತ್ತಿನ ದಿನ ನೋಡಿದ್ವಿ. ಸೊ ಇವತ್ತಿನ ದಿನ RBI ಪಾಲಿಸಿ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಇನಿಷಿಯಲಿ ಹೇಳಿದ್ದು 0.5% ರೆಪೋ ರೇಟ್ ಕಟ್. ಅದಾದ್ಮೇಲೆ ಪಾಲಿಸಿ ಸ್ಟ್ಯಾನ್ಸ್ ನ ಅಕಾಮಿಡೇಟಿವ್ ಟು ನ್ಯೂಟ್ರಲ್ ಅಂತ ಹೇಳಿದ್ರು. ಅದು ಸ್ವಲ್ಪ ಮಾರ್ಕೆಟ್ಗೆ ಇಷ್ಟ ಆಗ್ಲಿಲ್ಲ. ಇನಿಷಿಯಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂತು. ಅದಾದ್ಮೇಲೆ ತಮ್ಮ ಕಮೆಂಟ್ರಿ ಎಂಡಿಂಗ್ ಅಲ್ಲಿ CRR ಕಟ್ ಬಗ್ಗೆ ಯಾವಾಗ ಹೇಳಿದ್ರು, CRR ಕಟ್ 100 ಬೇಸಿಸ್ ಪಾಯಿಂಟ್ಸ್ ಅಂತ. ಇದು ಮಾರ್ಕೆಟ್ಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಮೂಮೆಂಟ್ ಅನ್ನ ನಾವು ಇವತ್ತಿನ ದಿನ ನೋಡಿದ್ವಿ. ಅದನ್ನ ಈಗ ನಾವು ಚಾರ್ಟ್ ಅಲ್ಲಿ ಕ್ಲಿಯರ್ ಆಗಿ ನೋಡೋಣ. ಈಗ ನಾನು ಚಾರ್ಟ್ ನ ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನಾನು 15 ಮಿನಿಟ್ಸ್ ಇಂದ 5 ಮಿನಿಟ್ಸ್ಗೆ ಹೋಗ್ತೀನಿ. ಈಗ ನಾವು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಇವತ್ತಿನ ದಿನ ಓಪನ್ ಆದ್ಮೇಲೆ ಇಲ್ಲಿ ಇನಿಷಿಯಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂತು. ನಾವು ನಿನ್ನೆ ಡಿಸ್ಕಸ್ ಮಾಡಿದ್ದು ಯಾವುದೇ ಡಿಪ್ ಅಲ್ಲಿ ನಾವು ಬೈಯಲ್ಲಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋಣ 24,600 ಮೇಲೆ ಇರೋವರೆಗೂ ಅಂತ ಡಿಸ್ಕಸ್ ಮಾಡಿದ್ವಿ. ನಿಫ್ಟಿ ಕೆಳಗಡೆ 24,670 ವರೆಗೆ ಬಂದಿತ್ತು. ಅದಾದ್ಮೇಲೆ RBI ಪಾಲಿಸಿ ಬರೋಕೆ ಶುರು ಆಯ್ತು 10 ಗಂಟೆ ನಂತರ. RBI ಪಾಲಿಸಿ ಇನಿಷಿಯಲಿನೇ 0.5% ರೆಪೋ ರೇಟ್ ಕಟ್ ಬಗ್ಗೆ ಹೇಳಿದ್ರು. ಆಗ ಒಂದು ಮೂಮೆಂಟಮ್ ಬಂತು. ಅದಾದ್ಮೇಲೆ ಸ್ಟ್ಯಾನ್ಸ್ ಅಕಾಮಿಡೇಟಿವ್ ಟು ನ್ಯೂಟ್ರಲ್ ಅಂತ ಹೇಳಿದ್ರು. ಹಾಗೇನು ಮಾರ್ಕೆಟ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ತೋರಿಸ್ತಾ ಇತ್ತು. ಆದ್ರೆ ಎಂಡ್ ಆಫ್ ದ ಕಮ್ಯುನಿಟಿನಲ್ಲಿ CRR ಕಟ್ ಹೇಳಿದ್ಮೇಲೆ ಇಲ್ಲಿ ಒಂದು ಅದ್ಭುತ ಮೂಮೆಂಟಮ್ ಬಂದು ನಿಫ್ಟಿ ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ 24,900 ನ ಕೂಡ ಕ್ರಾಸ್ ಆಗಿ 25,000 ಕೂಡ ಕ್ರಾಸ್ ಆಗಿ ಅದ್ರ ಮೇಲೆ ಬಂದಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು 25,000 ಹತ್ರನೇ ದಿನವೆಲ್ಲ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ ಕ್ಲೋಸಿಂಗ್ ಬಂತು. ಈ ಕ್ಲೋಸಿಂಗ್ ಮಾತ್ರ ತುಂಬಾ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಇನ್ನು ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನೀವು ನೋಡ್ಬೋದು. ಇನಿಷಿಯಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ನಂತರ 10 ಗಂಟೆಗೆ ಮೂಮೆಂಟಮ್ ಬಂತು. ಅದಾದ್ಮೇಲೆ ಪಾಲಿಸಿ ಸ್ಟ್ಯಾನ್ಸ್ ನ್ಯೂಟ್ರಲ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿತ್ತು. ಅದಾದ್ಮೇಲೆ ಫೈನಲ್ ಆಗಿ CRR ಕಟ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಒಂದು ಒಳ್ಳೆ ಮೂಮೆಂಟಮ್ ಬಂದು ಬ್ಯಾಂಕ್ ನಿಫ್ಟಿ 56,500 ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 56,500 ಮೇಲೆ ಕ್ಲೋಸಿಂಗ್ ಕಂಡಿದೆ. ಇದು ಕೂಡ ತುಂಬಾ ಪಾಸಿಟಿವ್ ಆಗಿ ಈಗ ಕಾಣಿಸ್ತಾ ಇದೆ. ಇಲ್ಲಿಂದ ಈಗ ನಾವು ನೆಕ್ಸ್ಟ್ ವೀಕ್ 9 ಜೂನ್ ಹಾಗೂ ಬರೋ ಎಕ್ಸ್ಪೈರಿವರೆಗೆ ಯಾವ್ದೆಲ್ಲ ಲೆವೆಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈಗ ನೋಡಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಖಂಡಿತವಾಗಿ ನಾವು ನೋಡ್ಲೇಬೇಕಾಗುತ್ತೆ. ಮೊದಲನೇದಾಗಿ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ನ ನೋಡಿದ್ರೆ ಇದು 15 ಕೆಳಗಡೆ ಬಂದಿದೆ. ಇದು ಆಕ್ಚುಲಿ ತುಂಬಾ ಪಾಸಿಟಿವ್ ಆಗಿರುತ್ತೆ. ಮಾರ್ಕೆಟ್ ಅಲ್ಲಿ ಫಿಯರ್ ಫ್ಯಾಕ್ಟರ್ಸ್ ಕಡಿಮೆ ಆಗ್ತಿದ್ರೆ, ಮಾರ್ಕೆಟ್ ಅಲ್ಲಿ ಬುಲಿಶ್ನೆಸ್ ಹೆಚ್ಚಾಗಿದ್ರೆ ವಿಕ್ಸ್ ಕಡಿಮೆ ಲೆವೆಲ್ ಅಲ್ಲಿ ಇರುತ್ತೆ. ಇದು ಪಾಸಿಟಿವ್ ಆಗಿ ನಮಗೆ ಕಾಣಿಸ್ತಾ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ 65 ಹತ್ರ. ಇಲ್ಲಿಂದ ಯಾವುದೇ ಸರಿಯಾದ ಕ್ಲೂ ಇಲ್ಲ. ಇದನ್ನ ನಾವು ನ್ಯೂಟ್ರಲ್ ಅಂತ ತಗೊಳ್ಳೋಣ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 85.6 ಹತ್ರ ಇದೆ. 86 ಕಡೆ ಹೋಗಿದ್ದು ಕಡಿಮೆ ಆಗ್ತಿರೋದು. ಇದು ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಇನ್ನು US ಡಾಲರ್ ಇಂಡೆಕ್ಸ್ ಇನ್ನು 100 ಕೆಳಗಡೆನೆ ಇದೆ. ಇದನ್ನು ನಮಗೆ ಪಾಸಿಟಿವ್ ಆಗಿರುತ್ತೆ. US 10-year ಬಾಂಡ್ yield 4.3 ಹತ್ರ ಇದೆ. ಇದು ಎಲ್ಲ ಓವರ್ ಆಲ್ ಆಗಿ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ಹಾಗೂ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US ಮಾರ್ಕೆಟ್ ಕಡೆ ಬಂದ್ರೆ US ನ ಡೌ ಜೋನ್ಸ್ ಫ್ಯೂಚರ್ಸ್ ಇದು ಫ್ಲಾಟ್ ಆಗಿದೆ. ಇಲ್ಲಿಂದ ಏನು ಅಷ್ಟು ಕ್ಲಾರಿಟಿ ಇಲ್ಲ. ನಾಸ್ದಾಕ್ ಇಂಡೆಕ್ಸ್ ನ ನೋಡಿದ್ರೆ ನಾಸ್ದಾಕ್ US IT ಇಂಡೆಕ್ಸ್ ಇದು 21,800 ವರೆಗೆ ಹೋಗಿತ್ತು. ಅಲ್ಲಿಂದ US ನ ಟೆಸ್ಲಾ ನಲ್ಲಿ ಹೆಚ್ಚಿನ ಪ್ರಾಫಿಟ್ ಬುಕಿಂಗ್ ಬಂದಿದ್ದಕ್ಕಾಗಿ ಅದು ಸ್ವಲ್ಪ ಈಗ ಕೆಳಗಡೆ ಬಂದಿದೆ. ಇದನ್ ಬಿಟ್ರೆ ನಿಕೈ ಜಪಾನ್ ಇಂಡೆಕ್ಸ್ ನಮ್ಮ ಏಷ್ಯನ್ ಮಾರ್ಕೆಟ್ ಅಲ್ಲಿ ನಾವು ನೋಡಿದ್ರೆ ಜಪಾನ್ ಇಂಡೆಕ್ಸ್ ಅಲ್ಲಿ ಕೂಡ ಒಂದು ಅದ್ಭುತ ಅಪ್ ಮೂವ್ ರ್ಯಾಲಿ ಬರ್ತಾ ಇದೆ. ಇವೆಲ್ಲ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿಂದ ನಾವು FIs ಡೇಟಾ ಬಂದ್ರೆ FIs 5th ಜೂನ್ ಕಡಿಮೆ ವಾಲ್ಯೂಮ್ ಅಲ್ಲಿ ಸೆಲ್ ಮಾಡಿದ್ರು. ಹಾಗೂ ಆಪೋಸಿಟ್ ಸೈಡ್ DIs ಇಲ್ಲಿ ಸತತವಾದ ಬೈಯಿಂಗ್ ಮೂಡ್ ನ ತೋರಿಸ್ತಾ ಇದ್ದಾರೆ. ಇನ್ನು ಇವತ್ತಿನ ದಿನದ RBI ಪಾಲಿಸಿ ನಂತರ ಅಗೇನ್ FIs ಬೈ ಮಾಡಿರೋ ಚಾನ್ಸಸ್ ಇರುತ್ತೆ. ಅದು ಯಾವ ರೀತಿ ಬರುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇಲ್ಲಿಂದ ನಾವು ಈಗ ಆಪ್ಷನ್ ಚೈನಿಗೆ ಬಂದ್ರೆ ಈಗ ಆಪ್ಷನ್ ಚೈನ್ ಅಲ್ಲಿ 25,000 ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿದೆ. ಇದ್ರ ಕೆಳಗಡೆ ಬಂದ್ರೆ 24,800 ಹತ್ರ ಸಪೋರ್ಟ್ ಮೂಮೆಂಟಮ್ ಬರೋಕೆ ಶುರು ಆದ್ರೆ 25,000 ನೆಕ್ಸ್ಟ್ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ.
ಇದನ್ನ ನಾವು ಈಗ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಬಂದು ನೋಡಿದ್ರೆ, ಅಂದ್ರೆ ಇವತ್ತಿನ ದಿನದ 6th ಜೂನ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ, ಇಲ್ಲಿ ಓನ್ಲಿ ಪುಟ್ ರೇಟರ್ಸ್ ಆಡ್ ಆಗ್ತಾ ಇದ್ದಾರೆ, ಕಾಲ್ ರೇಟರ್ಸ್ ಯಾವುದೇ ಲೆವೆಲ್ ಅಲ್ಲಿ ಇಲ್ಲಿ ಆಡ್ ಆಗ್ತಾ ಇಲ್ಲ. ಹೆಚ್ಚಿನದಾಗಿ ಆಡ್ ಆಗಿದ್ದು ಅಂತಂದ್ರೆ 25,500 ಹತ್ರ. ಸೊ ಇದೆಲ್ಲ ನಮಗೆ ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ. ಸೊ ಇದನ್ನ ಇಟ್ಕೊಂಡು ಈಗ ನಾವು ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ ಅದನ್ನ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡೋಣ. ಸೊ ಇಲ್ಲಿ ನನಗೆ ನಿಫ್ಟಿಗೆ ಈಗಿನ ಲೆವೆಲ್ ಇಂದ ಲಾಂಗ್ ಅಲ್ಲಿ ಪೊಸಿಷನ್ಸ್ ಹೋಲ್ಡ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಸೊ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಮೆನ್ಷನ್ ಮಾಡಿದ್ವಿ, ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ಹೋಲ್ಡ್ ಮಾಡಿ ಅಂತ. ಸೊ ಇಲ್ಲಿಂದ ನಿಫ್ಟಿ 24,900 ಅಥವಾ 850 ವರೆಗೆ ಯಾವುದೇ ಡಿಪ್ ಅಲ್ಲಿ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತೊಳಕ್ಕೆ ನೋಡ್ಬೋದು. ನಾವು ಆಲ್ರೆಡಿ ನೋಡ್ದಂಗೆ ಆಪ್ಷನ್ ಚೈನ್ ಪ್ರಕಾರ 24,800 ಹತ್ರ ಸಪೋರ್ಟ್ ಇದೆ. ಸೊ ಹಾಗಾಗಿ 24,800 ವರೆಗೂ ಯಾವುದೇ ಡಿಪ್ ಅಲ್ಲಿ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ಆಲ್ರೆಡಿ ಯಾರಾದ್ರೂ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ಹೋಲ್ಡ್ ಮಾಡಿದ್ರೆ ಇದನ್ನ ಪೊಸಿಷನಲ್ ಆಗಿ ನಾವು ಮುಂದಿನ ದಿನಗಳಲ್ಲಿ ಕೂಡ ಹೋಲ್ಡ್ ಮಾಡ್ಬೋದಾಗುತ್ತೆ. ಇಲ್ಲಿವರೆಗೆ ನಮ್ಮ ಕ್ಲೋಸಿಂಗ್ ಬುಲ್ಲಿಶ್ ಆಗಿ ಗ್ರೀನ್ ಕ್ಯಾಂಡಲ್ ಬರ್ತಾ ಇರುತ್ತೆ. ಸೊ ಅಲ್ಲಿವರೆಗೆ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ಹೋಲ್ಡ್ ಮಾಡ್ಬೋದು. ಸೊ ಇಲ್ಲಿಂದ ಬರೋ ಮೂಮೆಂಟಮ್ ನಾವು ಆಲ್ರೆಡಿ ಆಪ್ಷನ್ ಚಾನೆಲ್ ನೋಡ್ದಂಗೆ 24,500 ಹತ್ರ ರೆಸಿಸ್ಟೆನ್ಸ್ ಇದೆ. ಸೊ ನಾವು ಸೋಮವಾರಕ್ಕೆ ಅಟ್ಲೀಸ್ಟ್ 25,200 ಇಂದ 300 ಲೆವೆಲ್ ನ ನೋಡೋ ಚಾನ್ಸಸ್ ಇದೆ. ಇನ್ನು ನಿಫ್ಟಿ 25,200 ಮೇಲೆ ಕ್ಲೋಸಿಂಗ್ ಕಾಣ್ತು ಅಂತಂದ್ರೆ ನಾವು ಮಂಗಳವಾರ ದಿನ 25,400 ಇಂದ 500 ನ ಕೂಡ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿವರೆಗೆ ಬುಲಿಶ್ ಮೂವ್ಮೆಂಟ್ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೆ ನಾವು ನಮ್ಮ ಪೊಸಿಷನ್ಸ್ ನ ಹಾಗೆ ಹೋಲ್ಡ್ ಮಾಡ್ಬೋದು. ಸದ್ಯಕ್ಕೆ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ನಿಫ್ಟಿ 24,800 ಕೆಳಗಡೆ ಬಂದ್ರೆ ನಮ್ಮ ಎಲ್ಲ ಲಾಂಗ್ ಪೊಸಿಷನ್ಸ್ ಇಂದ ಹೊರಗಡೆ ಬರೋಣ. ಸೊ ಇದು ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಕೂಡ ತುಂಬಾ ಅದ್ಭುತವಾಗಿದೆ. ಸೊ ಇದು ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ ಗಳನ್ನೆಲ್ಲ ಕ್ರಾಸ್ ಆಗಿ ಹೊಸದಾಗಿ ಲೈಫ್ ಟೈಮ್ ಹೈ ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇದರ ಹೊಸ ಲೈಫ್ ಟೈಮ್ ಹೈ ಕ್ಲೋಸಿಂಗ್ ಇವತ್ತಿನ ದಿನದ ಕ್ಲೋಸಿಂಗ್ 56,578 ಆಗಿರುತ್ತೆ. ಸೊ ಈ ಮೂಮೆಂಟಮ್ ಕಂಟಿನ್ಯೂ ಆದ್ರೆ ನನ್ನ ಟಾರ್ಗೆಟ್ ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಇದು ಈಗ 58,000 ಹತ್ರ ಬರ್ತಾ ಇದೆ. ಇಲ್ಲಿವರೆಗೆ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಬರೋ ದಿನಗಳಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಪೊಸಿಷನಲ್ ಆಗಿ ಲಾಂಗ್ ಸೈಡ್ ಅಲ್ಲಿ ಹೋಲ್ಡ್ ಮಾಡಬಹುದು. ಯಾವುದೇ ದಿನದ ಬೇರಿಶ್ ಕ್ಲೋಸಿಂಗ್ ಬಂತು ಅಂತಂದ್ರೆ ಆಗ ನಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು 13,000 ಮೇಲೆ ಲಾಂಗ್ ಪೊಸಿಷನ್ಸ್ ಹೋಲ್ಡ್ ಮಾಡಕ್ಕೆ ಡಿಸ್ಕಸ್ ಮಾಡಿದ್ವಿ. ಸೊ ಇದ್ರಲ್ಲಿ ಕೂಡ ಒಂದು ಒಳ್ಳೆ ಮೂಮೆಂಟಮ್ ಬಂದು ಈಗ 13,146 ಹತ್ರ ಕ್ಲೋಸಿಂಗ್ ಕಂಡಿದೆ. ಇದರಲ್ಲೂ ಈ ಮೂಮೆಂಟಮ್ ಕಂಟಿನ್ಯೂ ಆಗಿ ಅನದರ್ 150 to 250 ಪಾಯಿಂಟ್ಸ್ 13,400 ಇಂದ 13,500 ವರೆಗೆ ಸದ್ಯಕ್ಕೆ ಟಾರ್ಗೆಟ್ ಇಟ್ಕೊಂಡು ನಾವು ಹೋಲ್ಡ್ ಮಾಡ್ಬೋದು ಸೋಮವಾರ ಹಾಗೂ ಮಂಗಳವಾರಕ್ಕೆ. ಸೊ ಮಂಗಳವಾರದ ನಂತರ ನಮ್ಗೆ ಮೇ ಬಿ ಈ ಮೂಮೆಂಟಮ್ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಪ್ರಾಫಿಟ್ ಬುಕಿಂಗ್ ಬರ್ಬೋದು ಅಂತ ಅನ್ಸುತ್ತೆ. ಸದ್ಯಕ್ಕೆ ಮಾತ್ರ ನಾವು ಸೋಮವಾರ 9 ಜೂನ್ ಹಾಗೂ 10th ಜೂನ್ ಮಂಗಳವಾರದವರೆಗೆ ಲಾಂಗ್ ಸೈಡ್ ಅಲ್ಲೇ ಪೊಸಿಷನ್ ತೊಗೊಳಕ್ಕೆ ನೋಡ್ತೀವಿ. ಮಧ್ಯದಲ್ಲಿ ಏನಾದ್ರೂ ಅಗೇನ್ US ಮಾರ್ಕೆಟ್ ಕಡೆಯಿಂದ ಅಥವಾ ಯಾವುದೇ ಜಿಯೋ ಪೊಲಿಟಿಕಲ್ ಕಾರಣದಿಂದ ಏನಾದ್ರೂ ನೆಗೆಟಿವ್ ನ್ಯೂಸ್ ಬಂದ್ರೆ ಅದಕ್ಕೆ ತಕ್ಕಂಗೆ ನಾವು ನಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬರೋಕ್ಕೆ ಕೂಡ ನೋಡ್ಬೋದು. ಆ ರೀತಿ ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಹಾಗಾಗಿ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ನ ಕೂಡ ಫಾಲೋ ಮಾಡಬಹುದು. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಇನ್ನು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಸೊ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ವಿಡಿಯೋನ ಶೇರ್ ಮಾಡಬೇಕು ಅಂದ್ರೆ ನೀವು ಶೇರ್ ಮಾಡಬಹುದು. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.